ನಾನೊಬ್ಬ ಲೇಖಕನಾಗಿ ನಮ್ಮ ನಾಟಕನೇ ನಾನು ನೋಡುವ ಕ್ರಮ ಅಂದರೆ ಈ ನಾಟಕ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ, ನೀವು ಈ ನಾಟಕ ಈಗ ಉಪನ್ಯಾಸ ಕೊಟ್ಟರೆ ಒಂದು 15-20 ನಿಮಿಷ ಉಪನ್ಯಾಸ ಕೊಟ್ಟರೆ ನಾವು ಸಮಗ್ರ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಒಂದು ತಾಸಲ್ಲಿ ಅವ್ರ ಮೊಮ್ಮಗನೇ ಅವರ ಕಾವ್ಯವನ್ನು ಓತಪ್ರೋತವಾಗಿ ಮಾತಾಡೋದ್ರಿಂದ ತುಂಬ ಸಮಗ್ರವಾಗಿ ಕಟ್ಟಿಕೊಡೋಕ್ಕೆ ಸಾಧ್ಯ. ಅಂದರೆ ರಂಗಭೂಮಿ ಪರಿಣಾಮಕಾರಿಯಾಗಿರೋದ್ರಿಂದಾಗಿ ಮಾಡ್ತಿದ್ದೆ. ನಿಮಗೆ ಹೇಳೋದು ಮರೆತೆ, ನಾನು 2008ರಲ್ಲಿ ಮೈಸೂರಿನ ಕೈದಿಗಳನ್ನು, ಮೈಸೂರಿನ ಜೈಲಲ್ಲಿರುವ ಶಿಕ್ಷೆಗೊಳಗಾದ ಕೈದಿಗಳನ್ನು ಮಾತನಾಡಿಸಿ ಕೈದಿಗಳ ಕಥನ ಅಂತ ಒಂದು ಪುಸ್ತಕ ಬರೆದೆ. ಯಾಕೆ ಬರೆದೆ ಅಂದರೆ, ಹುಲಗಪ್ಪ ಕಟ್ಟಿಮಣಿ ಅಂತ ರಂಗಾಯಣ ಕಲಾವಿದರಿದ್ದರು. ಅವರು ಜೈಲಿನ ಕೈದಿಗಳಿಗೆ ನಾಟಕ ಕಲಿಸ್ತಾ ಇದ್ದರು. ಅದ್ರ ಮೂಲಕ ವ್ಯಕ್ತಿತ್ವ ವಿಕಾಸನ ಮಾಡಲಿಕ್ಕೆ ಪ್ರಯತ್ನ ಪಡಿದ್ರು. ಆ ಸಂದರ್ಭದಲ್ಲಿ ನಾನು ಹುಬ್ಬಳ್ಳಿನಲ್ಲಿದ್ದೆ. ನಾನು ಲೇಖನ ಬರೀಲಿಕ್ಕೆ ಹೋದಾಗ ಅವ್ರನ್ನ ಕೈದಿಗಳನ್ನ ಮಾತಾಡಿಸ್ತಾ ಒಂದು ಪುಸ್ತಕ ಬರೆಯುವಷ್ಟು ಸರಕಿದೆ ಅಂತ ಗೊತ್ತಾದ ಮೇಲೆ ಕೈದಿಗಳ ಕಥನ ಅಂತ ಒಂದು ನಾಟಕ, ಒಂದು ಪುಸ್ತಕನೇ ಬರೆದೆ. ಅವ್ರು ಹೇಗೆ ಕೈದಿಯಾದರು, ಯಾಕೆ ಕೈದಿಯಾದರು, ರಂಗಭೂಮಿ ಸಹವಾಸದಿಂದ ಹೇಗೆ ಬದಲಾದರು, ಮತ್ತು ಈಗ ಬಿಡುಗಡೆಗೊಂಡಿದ್ದಾರೆ ಎಲ್ಲರೂ. ಇಬ್ಬರು ಸತ್ತೋದ್ರು, ಬಿಡುಗಡೆಗೊಂಡ ಮೇಲೆ ಅವ್ರ ಬದುಕನ್ನು ಹೇಗೆ ಕಟ್ಟಿಕೊಂಡ್ರು ಅನ್ನೋದ್ರ ಕುರಿತು ಅದು ಪುಸ್ತಕ. ಅಂದರೆ ರಂಗಭೂಮಿ ಚಿಕಿತ್ಸೆ ಕೆಲಸ ಮಾಡುತ್ತೆ, ಥಿಯೇಟ್ರ್ ಥೆರಪಿ ಅಂತೀವಿ. ನನಗೆ ಈಗ 57 ವಯಸ್ಸು, BP ಇಲ್ಲ, ಶುಗರ್ ಇಲ್ಲ. ಕಾರಣ ಸಾಹಿತ್ಯ, ಸಂಗೀತ ಮತ್ತು ರಂಗಭೂಮಿ ಕಾರಣ.